ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನೌಬಾದ್ ಅರಣ್ಯ ತರಬೇತಿ ಕೇಂದ್ರದಲ್ಲಿ ಲಕ್ಷ ವೃಕ್ಷ ಅಭಿಯಾನಕ್ಕೆ ಸಂಭ್ರಮದ ಚಾಲನೆ. ಸಸಿ ನೆಟ್ಟು ನೀರೆರೆದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು. ಪ್ರಕೃತಿ ವಿಕೋಪ ಸಂಭವಿಸಬಾರದೆಂದರೆ ಪ್ರತಿಯೊಬ್ಬರು ಗಿಡಮರಗಳನ್ನು ನೆಟ್ಟು ಪೋಷಣೆ ಮಾಡಬೇಕು. ಸಚಿವ ಈಶ್ವರ್ ಖಂಡ್ರೆ. ಜುಲೈ 13ರಂದು ಬೆಳಿಗ್ಗೆ ರಂಗಮಂದಿರದಲ್ಲಿ ರಾಜ್ಯ ಮಟ್ಟದ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ. ಶಿಕ್ಷಣ ನಮ್ಮ ಹಕ್ಕು ಕುರಿತು ವಿಚಾರ ಸಂಕಿರಣ. ಮೈಸೂರಿನ ಚೇತನ್ ರಾಮ್ ಅವರಿಂದ ವಿಶೇಷ ಉಪನ್ಯಾಸ. ಸಚಿವ ಈಶ್ವರ್ ಖಂಡ್ರೆ ಅವರಿಂದ ಕಾರ್ಯಕ್ರಮಕ್ಕೆ ಚಾಲನೆ. ಬಾಬುರಾವ್ ದಾನಿ. ಜುಲೈ 13ರಂದು ಸಾಯಂಕಾಲ 5 ಗಂಟೆಗೆ ರಂಗಮಂದಿರದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಸಂಪುಟ ಲೋಕಾರ್ಪಣೆ. ಬೆಂಗಳೂರಿನ ಡಾಕ್ಟರ್ ಅಂಜನಪ್ಪ ಅವರಿಂದ ವಿಶೇಷ ಉಪನ್ಯಾಸ. ಭಾಗವಹಿಸಲು ಸುರೇಶ್ ಚಂದ್ರಶೆಟ್ಟಿ ಕರೆ. ಲಕ್ಷ ವೃಕ್ಷ ಅಭಿಯಾನದ ಪ್ರಯುಕ್ತ ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಿದ ಸಚಿವ ಈಶ್ವರ್ ಖಂಡ್ರೆ. ಅರಣ್ಯ ವಿಭಾಗದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಸಾಧಕರಿಗೆ ಗೌರವ ಸನ್ಮಾನ. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಮಾಣ ಪತ್ರ ಮತ್ತು ನೆನಪಿನ ಕಾಣಿಕೆ ವಿತರಣೆ. ವಾರ್ತೆಗಳ ವಿವರ. ಆಮ್ಲಜನಕದ ಕೊರತೆಯಾಗಬಾರ್ದು, ಪ್ರಕೃತಿ ವಿಕೋಪ ಸಂಭವಿಸಬಾರದೆಂದರೆ ಪ್ರತಿಯೊಬ್ಬರು ಕೂಡ ಗಿಡ ಮರಗಳನ್ನು ನೆಟ್ಟು ಅವುಗಳ ಪಾಲನೆ ಪೋಷಣೆ ಮಾಡಬೇಕೆಂದು ಅರಣ್ಯ ಜೀವಿಶಾಸ್ತ್ರ ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದರು. ಅವರು ಬುಧವಾರ ಅರಣ್ಯ ಒಂದು ಜೀವಿಶಾಸ್ತ್ರ ಹಾಗೂ ಪರಿಸರ ಇಲಾಖೆ ಅರಣ್ಯ ವಿಭಾಗ ಬೀದರ್ ಇವರ ಒಂದು ಸಹಯೋಗದಲ್ಲಿ ಅರಣ್ಯ ತರಬೇತಿ ಕೇಂದ್ರ ನೌಬಾದ್ ಬೀದರ್ನಲ್ಲಿ ಹಮ್ಮಿಕೊಳ್ಳಲಾಗಿರುವಂತಹ ವನ ಮಹೋತ್ಸವ ಹಾಗೂ ವಿಶ್ವ ಪರಿಸರ ದಿನಾಚರಣೆ 2024 ಲಕ್ಷ ವೃಕ್ಷ ಅಭಿಯಾನ ಉದ್ಘಾಟಿಸಿ ಮಾತನಾಡಿದರು. ಎಲ್ಲರೂ ಗಿಡ ಮರಗಳನ್ನು ಒಂದು ನೆಡುವ ಮೂಲಕವಾಗಿ ಬೀದರ್ ಜಿಲ್ಲೆಯನ್ನು ಹಸಿರು ಜಿಲ್ಲೆಯನ್ನಾಗಿಸಬೇಕು. ಭೂಮಿ ಇರುವುದು ಒಂದು, ಇದನ್ನು ಮುಂದಿನ ಪೀಳಿಗೆಗೆ ಒಂದು ಹಸ್ತಾಂತರಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ಪರಿಸರ ಮಲಿನವಾಗದಂತೆ ನೋಡಿಕೊಳ್ಳಬೇಕು. ಪರಿಸರ ಬದಲಾವಣೆಯಿಂದ ಪ್ರಕೃತಿ ವಿಕೋಪ ಸಂಭವಿಸ್ತಾ ಇದೆ ಮತ್ತು ಪರಿಸರದಲ್ಲಿ ಬದಲಾವಣೆ ಆಗ್ತಾ ಇದೆ. ಹೀಗಾಗಿ ನಾವೆಲ್ಲರೂ ಕೂಡ ಒಂದು ಗಿಡ ಮರಗಳನ್ನು ನೆಟ್ಟು ಅವುಗಳನ್ನು ಸಂರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡಬೇಕು ಅನ್ನುವಂಥ ಮಾತನ್ನು ಈಶ್ವರ್ ಬಿ ಖಂಡ್ರೆ ಅವರು ಹೇಳಿದರು. ಭೂಭಾಗದ 33% ಅರಣ್ಯ ಇರಬೇಕು. ಆದರೆ ನಮ್ಮ ರಾಜ್ಯದಲ್ಲಿ 21% ಅರಣ್ಯ ಮಾತ್ರ ಇದೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇದು 7% ಇದೆ. ಬೀದರ್ ಜಿಲ್ಲೆಯಲ್ಲಿ 20 ಲಕ್ಷ ಜನ ಸಂಖ್ಯೆ ಇರುವುದರಿಂದ ಪ್ರತಿಯೊಬ್ಬರು ಒಂದೊಂದು ಗಿಡ ಮರಗಳನ್ನು ನೆಡುವಂತಹ ಸಂಕಲ್ಪ ಮಾಡುವ ಮೂಲಕ ಬೀದರ್ ಜಿಲ್ಲೆಯನ್ನು ಹಸಿರು ಜಿಲ್ಲೆಯನ್ನಾಗಿಸಬೇಕು ಎಂದು ಹೇಳಿದರು. ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ 20 ಲಕ್ಷ ಸಸಿಗಳನ್ನು ನೆಡಲಾಗ್ತಾ ಇದೆ. ಭೂಮಿಯ ಮೇಲೆ ಎಲ್ಲ ಜೀವಿಗಳಿಗೆ ಬದುಕುವ ಹಕ್ಕಿದೆ. ದೇಶದಲ್ಲಿ ಅತಿ ಹೆಚ್ಚು ಆನೆಗಳಿರುವಂಥ ರಾಜ್ಯ ಕರ್ನಾಟಕವಾಗಿದೆ. 80ರ ದಶಕದಲ್ಲಿ ಇಂದಿರಾ ಗಾಂಧಿಯವರು ಅರಣ್ಯ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತಂದರು. ಪರಿಸರ ಸಂರಕ್ಷಣೆ ಕಾಯ್ದೆಗೆ ಸಂಬಂಧಿಸಿದ ಎಲ್ಲ ಕಾಯ್ದೆಗಳನ್ನು ಅನುಷ್ಠಾನಕ್ಕೆ ತರಬೇಕಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಸನ್ಮಾನ ಹಾಗೂ ವಿಶೇಷ ಕೃಷಿ ಅರಣ್ಯ ಸಾಧಕರಿಗೆ ಸನ್ಮಾನಿಸಲಾಯಿತು. ನಂತರ ಚಿಣ್ಣರ ವನದರ್ಶನ ವಾಹನಕ್ಕೆ ಚಾಲನೆ ನೀಡಿ ಅರಣ್ಯ ತರಬೇತಿ ಕೇಂದ್ರ ನೌಬಾದ್ ಕಚೇರಿ ಹೊರಾಂಗಣದಲ್ಲಿ ಸಸಿಗಳನ್ನು ನೆಟ್ಟರು. ಕಾರ್ಯಕ್ರಮಕ್ಕೂ ಮೊದಲು ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ನೌಬಾದ್ನಿಂದ ಅರಣ್ಯ ತರಬೇತಿ ಕೇಂದ್ರದವರೆಗೆ ಪರಿಸರ ಜಾಗೃತಿ ಕುರಿತು ವಾಕಥಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್, ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗರ್, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್, ವಿಧಾನ ಪರಿಷತ್ ಶಾಸಕ ಭೀಮರಾವ್ ಬಿ ಪಾಟೀಲ್, ಬೆಂಗಳೂರು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಬ್ರಿಜೇಶ್ ಕುಮಾರ್ ದೀಕ್ಷಿತ್, ಬೆಂಗಳೂರು ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸ್ಮಿತಾ ಬಿಜ್ಜೂರ್, ಕಲಬುರಗಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಸುನೀಲ್ ಪವಾರ್, ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನೀಡಿರುವುದರ ಮೂಲಕ ಮಾನ್ಯ ಅರಣ್ಯ ಸಚಿವರಾಗಿರುವಂತಹ ಶ್ರೀಯುತ ಈಶ್ವರ್ ಬಿ ಖಂಡ್ರೆಜಿಯವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಬಿತ್ತುದಿಲ್ರಿ, ಒಂದು ದಿನ ಬಿತ್ತುವುದು ಏನಾಗ್ತದೆ, ಬೆಳೆ ನಷ್ಟ ಆಗ್ತದೆ. ನೋಡಿದಿರಿ, ಹೊಸ ವಿಮಾನ ನಿಲ್ದಾಣಗಳು ಬಿದ್ದು ಅನಾಹುತ ಆಗಿದ್ದು, ಸುಮಾರು ಜನ ಸತ್ತು ಹೋಗಿದ್ದು ನೋಡಿದ್ದೀರಿ. ಬಾಂಬೆಯಲ್ಲಿ ಒಂದೇ ದಿನ 100 ಮಿಲಿಮೀಟರ್ ಮಳೆ ಬೀಳ್ತದೆ. ಇವತ್ತು ಅದಕ್ಕೆ ಅದರ ಜೊತೆಯಲ್ಲಿ ಸುನಾಮಿ ಇರ್ಬೋದು. ಇವತ್ತು ಅನೇಕ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಭೂಕಂಪ ಆಗುವಂತದ್ದು ನೋಡಿದ್ದೀರಿ. ಹವಾಮಾನ ವೈಪರೀತ್ಯದಿಂದ, ಪರಿಸರ ಮಾಲಿನ್ಯದಿಂದ ಏನೇನಾಗ್ತದೆ ನೀವು ನೋಡ್ತಾ ಇದ್ದೀರಿ. ನೀರು ಕಲುಷಿತ ಆಗಿ ಜನ ಸಾಯ್ತಾ ಇದ್ದಾರೆ. ಇವತ್ತು ಅನೇಕ ರೋಗ ರುಜಿನಗಳಿಗೆ ನಾವೆಲ್ಲ ಬಲಿಯಾಗ್ತಾ ಇದ್ದೀವಿ. ನೀವು ನೋಡಿದ್ರೆ ಕೊರೋನಾ ಸಮಯದಲ್ಲಿ ಏನಾಯ್ತು, ಇಡೀ ಜಗತ್ತೇ ತತ್ತರಿಸಿ ಹೋಗಿತ್ತು.
ಎಲ್ಲಕ್ಕಿಂತ ಹೆಚ್ಚಿನ ಅನಾಹುತ ಯಾವಾಗಾಯ್ತು? ಎಲ್ಲಕ್ಕಿಂತ ಹೆಚ್ಚಿನ ಅನಾಹುತ ಆಮ್ಲಜನಕ ಕೊರತೆಯಿಂದ ಆಯ್ತು. ಏನ್ ಕೊರತೆಯಿಂದ ಆಯ್ತು ಮಕ್ಕಳೇ, ಕೇಳ್ತಾ ಇದ್ದೀರಾ? ಆಮ್ಲಜನಕ ಕೊರತೆಯಿಂದ ಆಯ್ತು. ಆಮ್ಲಜನಕ ಎಲ್ಲಿಂದ ಸಿಗ್ತದೆ? ಯಾರು ಕೊಡ್ತಾರೆ? ಆಮ್ಲಜನಕ ಮರ ಕೊಡ್ತವೆ, ಗಿಡಗಳು ಕೊಡ್ತವೆ. ಇಂಗಾಲ ಡೈಆಕ್ಸೈಡ್ ಇದನ್ನು ಸೇವನೆ ಮಾಡಿ ಆಮ್ಲಜನಕ ಕೊಡುವಂಥದ್ದು, ಹಸಿರೀಕರಣ ಮಾಡಿ ನೆರಳು ಕೊಡುವಂಥದ್ದು, ತಾಪಮಾನ ಕಡಿಮೆ ಮಾಡುವಂಥದ್ದು, ಮಳೆ ಬರುವಂತೆ ಮಾಡುವಂಥದ್ದು ಅದು ಮರ ಮತ್ತು ಗಿಡಗಳು. ಇವತ್ತು ಈ ರೀತಿಯಲ್ಲಿ ನೀವು ನೋಡಿದ್ದೀರಿ. ಅದಕ್ಕೆ ನೀವೆಲ್ಲ ಇವತ್ತು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಇದಕ್ಕೆ ಎಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ ಹೇಳಿ ಇದಕ್ಕೆ ಆತ್ಮೀಯ ಬದುಕಿಗೆ ಯಾಕೆ ಆಗ್ತಾ ಇದೆ? ಇದಾಗಲಿಕ್ಕೆ ಏನ್ ಕಾರಣ? ಕಾರಣ ಏನಪ್ಪಾ ಅಂದ್ರೆ ಮನುಷ್ಯನು ಸ್ವಾರ್ಥಿ ಆಗ್ಬಿಟ್ಟಿದೀವಿ ನಾವೆಲ್ಲ. ನಮ್ಗೇನಾಗಿದೆ ಆಧುನಿಕ ಯುಗದಲ್ಲಿ ಎಲ್ಲರಿಗೂ ಐಷಾರಾಮಿ ವಸ್ತುಗಳು ಬೇಕಪ್ಪ. ಇವತ್ತು ಫ್ರಿಜ್ ಬೇಕು, ಟಿವಿ ಬೇಕು, ಇವತ್ತು ಸಿಕ್ಕಾಪಟ್ಟೆ ಈ ರೀತಿಯಲ್ಲಿ ನಾವು ಭೂಮಿಯಲ್ಲಿರುವಂತ ನೀರು 1000 ಫೀಟ್ಗೆ ಹೋಗಿ ನೀರು ತೆಗಿತೀವಿ, ಕಾರ್ಖಾನೆಗಳು ಮಾಡ್ತೀವಿ, ವಿಷಕಾರಿಕ ಕಾರ್ಖಾನೆಗಳು ಬರ್ತವೆ, ಕಾರ್ಖಾನೆಗಳ ತ್ಯಾಜ್ಯ ಸಂಸ್ಕರಣೆ ಆಗುವುದಿಲ್ಲ. ಅದೊಂದು ಸವಾಲಿದೆ. ಪ್ಲಾಸ್ಟಿಕ್ ಇದೆ. ಈ ಪ್ಲಾಸ್ಟಿಕ್ ಏಕಬಳಕೆ ಪ್ಲಾಸ್ಟಿಕ್ ಇಂದ ದನಗಳು ಸಾಯ್ತವೆ. ಇದು ನೀರಲ್ಲಿ ನೀರಾಗುವುದಿಲ್ಲ, ಮಣ್ಣಲ್ಲಿ ಕರಗೋದಿಲ್ಲ. ಈ ಪ್ಲಾಸ್ಟಿಕ್ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದೇವೆ. ಮರುಬಳಕೆ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಅನೇಕ ತ್ಯಾಜ್ಯಗಳಿದೆ. ಈಗ ನೋಡಿ, ಡೆಂಗ್ಯೂ ಪ್ರಕರಣ ಇದೆ. ಡೆಂಗ್ಯೂ ಸೊಳ್ಳೆ ಉತ್ಪತ್ತಿಯಿಂದ ಆಗ್ತದೆ. ನಿಂತು ನೀರು ಹಂಗೆ ಇತ್ತು, ಆ ನೀರು ಮುಂದೆ ಚಲಿಸಿಲ್ಲ, ಹೋಗಿಲ್ಲ. ಈ ಬಚ್ಚಲ್ ಮನೆ ಮೋರಿ ಇರ್ತದೆ, ಹಂಗೆ ನೀರು ಬಿಡ್ತಾರೆ ಜನ. ಆ ಸ್ವಚ್ಛತೆ ಬಗ್ಗೆ ಕಳಕಳಿ ಇರ್ಬೇಕಲ್ಲ. ಇವತ್ತೇನು ನಾವು ಬಳಸಿದಂತ ಮಲತ್ಯಾಜ್ಯ ಇದೆ, ಸಂಸ್ಕರಣೆ ಆಗೋದಿಲ್ಲ. STP ಘಟಕಗಳು ಮಾಡಿದ್ದೇವೆ, ಅವು ಕಾರ್ಯಾರಂಭ ಆಗುವುದಿಲ್ಲ. ಇವೆಲ್ಲ ಅನೇಕ ತ್ಯಾಜ್ಯಗಳಿದ್ದಾವೆ. ಎಲೆಕ್ಟ್ರಾನಿಕ್ ವೇಸ್ಟ್ ಇದೆ, ಬಳಕೆ ಮಾಡಿದಂತ ಆಯಿಲ್ ವೇಸ್ಟ್ ಇದೆ, ಕನ್ಸ್ಟ್ರಕ್ಷನ್ ವೇಸ್ಟ್ ಇದೆ. ಇವೆಲ್ಲದಕ್ಕೆ ಸಂಸ್ಕರಣೆ ಮಾಡುವಂಥದ್ದು, ಮರುಬಳಕೆ ಮಾಡುವಂಥದ್ರ ಬಗ್ಗೆ ಇವತ್ತು ಮಕ್ಕಳಿಗೆ ಅರಿವು ಮೂಡಿಸುವಂಥದ್ದು ಬಹಳ ಅವಶ್ಯಕತೆ ಇದೆ. ಹೀಗಾಗಿ ಆತ್ಮೀಯ ಬಂಧುಗಳೇ, ಆಲೋಚನೆ ಮಾಡಿ. ಇವತ್ತು ಇಡೀ ಭೂಮಿಯಲ್ಲಿ ಸಂರಕ್ಷಣೆ ಮಾಡುವಂತ ಓಝೋನ್ ಲೇಯರ್ ದುರ್ಬಲ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ನಾವೆಲ್ಲ ಗ್ರೀನ್ ಹೌಸ್ ಗ್ಯಾಸಸ್ ಅಂತೀವಿ, ಹಸಿರು ಮನೆ ಅನಿಲ. ಇದು ಜಾಸ್ತಿ ಇವತ್ತು ಪರಿಸರದಲ್ಲಿ ಗಾಳಿಯಲ್ಲಿ ಬರುವುದರಿಂದ ಈ ವಾಹನಗಳು ಯೂಸ್ ಮಾಡ್ತೀವಿ ನಾವು. ದಿನನಿತ್ಯ ಸಾವಿರಾರು ವಾಹನಗಳಿದ್ದಾವೆ. ಈ ವಾಹನಗಳ ಏನು ಇವತ್ತು ಇಂಗಾಲ ಡೈಆಕ್ಸೈಡ್ ಬಿಡ್ತವೆ, ಇವತ್ತು ಹೊಗೆ ಏನ್ ಬರ್ತದೆ, ಹೊರಸೂಸ್ತದೆ. ಅದರಿಂದನೂ ಬಹಳಷ್ಟು ರೋಗಗಳು ಬರ್ತವೆ. ಅದಕ್ಕೆ ಏನ್ ಮಾಡಬೇಕಾಗಿದೆ? ಜಗತ್ತಿನ ಮಾನದಂಡದ ಪ್ರಕಾರ ಭೂಭಾಗದ 33% ಅರಣ್ಯ ಇರಬೇಕು ಅಂತಿದೆ. ಎಷ್ಟಿರ್ಬೇಕು? ಎಷ್ಟಿರ್ಬೇಕಮ್ಮ? 33% ಅರಣ್ಯ ಇರಬೇಕು. 33% ಅರಣ್ಯ ಇರಬೇಕು. ಆದರೆ ನಮ್ಮ ರಾಜ್ಯದಲ್ಲಿ 21-22% ಇದೆ. ದೇಶದಲ್ಲೂ ಹೆಚ್ಚು ಕಡಿಮೆ ಅಷ್ಟೇ ಇದೆ. ಅದಕ್ಕೆ ಇವತ್ತು ನಾವು ಏನ್ ಮಾಡಬೇಕಾಗಿದೆ? ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡ್ಬೇಕಲ್ಲ? ಮಾಡ್ಬೇಕಾಗಿಲ್ಲ. ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡ್ಬೇಕು ಅಂದ್ರೆ ಮರ ಬೆಳೆಸ್ಬೇಕು, ಗಿಡ ಬೆಳೆಸ್ಬೇಕು. ದಿನೇ ದಿನೇ ಅರಣ್ಯ ಕ್ಷೇತ್ರ ಕಡಿಮೆ ಆಗ್ತಾ ಇದೆ. ಜನ ತಮ್ಮ ಸ್ವಾರ್ಥಕ್ಕಾಗಿ ಮರ ಕಡಿತಾರೆ ಆಗ್ತದೆ. ಮರಗಳು ಕಡಿಲಿಕ್ಕೆ ಬಿಡಬಾರದು, ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಲ್ಲಿ ಪ್ರತಿಯೊಬ್ರು ಸಸಿ ಬೆಳೆಸ್ಬೇಕು, ಮರ ಬೆಳೆಸ್ಬೇಕು. ನೀವೆಲ್ಲ ಈಗಾಗಲೇ ಪ್ರತಿಜ್ಞೆ ಮಾಡಿದ್ದೀರಿ. ನಮ್ಮ ಜಿಲ್ಲೆಯಲ್ಲಿ ಎಷ್ಟಿದೆ? ನಮ್ಮ ಜಿಲ್ಲೆಯಲ್ಲಿ ಅರಣ್ಯ ಕ್ಷೇತ್ರ ಬರೀ 7% ಇದೆ. 7% ಇದ್ದು ಜಾಸ್ತಿ ಮಾಡ್ಬೇಕಾ ಮಾಡಬಾರ್ದು? ಮಾಡ್ಬೇಕಲ್ಲ? ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಪ್ರತಿ ವರ್ಷ ನಮ್ಮ ಜಿಲ್ಲೆಯ ಜನಸಂಖ್ಯೆ 20 ಲಕ್ಷ ಇದೆ. ಎಷ್ಟಿದೆ? 20 ಲಕ್ಷ. 20 ಲಕ್ಷ ಜನಸಂಖ್ಯೆ ಇದ್ದವರು ಪ್ರತಿ ವರ್ಷ ಪ್ರತಿಯೊಬ್ರು ಒಂದು ಮರ ನಾನು ನೆಡ್ತೀನಿ, ಅದಕ್ಕೆ ನೀರು ಎರಿತೀನಿ, ಪಾಲನೆ ಪೋಷಣೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ರೆ ನಾವು 10, 15, 20 ವರ್ಷಗಳ ಒಳಗಾಗಿ ನಮ್ಮ ಹಸಿರು ಹೊದಿಕೆ 7% ಇಂದ ಇವತ್ತು 25%, 30% ವರೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮುಂದಿನ ಪೀಳಿಗೆ
ಇವತ್ತು ಬೀದರ್ ಜಿಲ್ಲೆ ಜನರಿಗೆ ಸುರಕ್ಷಿತವಾಗಿರುವಂತಹ ರೀತಿಯಲ್ಲಿ ಆಗ್ತದೆ. ಅದು ಮಾಡ್ಬೇಕಿಲ್ಲಪ್ಪ. ಯಾರು ಮಾಡ್ಬೇಕಂದ್ರೆ ಅವ್ರಲ್ಲಿ ಸ್ವಲ್ಪ ಕೈ ಎತ್ತೋದು ಮಾಡ್ಬೇಕಲ್ಲ. ಪ್ರತಿಯೊಬ್ಬರು ಇವತ್ತು ಸಂಕಲ್ಪ ಮಾಡಬೇಕು. ಅದಕ್ಕೆ ಅರಣ್ಯ ಸಚಿವರು ನಾನು ಪ್ರಪ್ರಥಮ ಬಾರಿಗೆ ಬೀದರ್ನಲ್ಲಿ ಹೋದ ವರ್ಷ 15 ಲಕ್ಷ ಸಸಿ ನೆಟ್ಟಿದ್ದೇವೆ. 5,43,00,000 ರಾಜ್ಯದಲ್ಲಿ ನೆಟ್ಟಿದ್ದೇವೆ. ಈ ವರ್ಷ 5 ಕೋಟಿ ನೆಡುವಂತ ಯೋಜನೆ ಇದೆ. ಬೀದರ್ನಲ್ಲಿ 20 ಲಕ್ಷ ಸಸಿ ನೆಡ್ತಾ ಇದ್ದೇವೆ. ಟಾಲ್ ಸೀಡ್ಲಿಂಗ್ಸ್ ಪ್ರಪ್ರಥಮ ಬಾರಿಗೆ ಇಡೀ ರಾಜ್ಯದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ 5 ಲಕ್ಷ 8 ಫೀಟ್ 10 ಫೀಟ್ ಇರುವಂತ ಏನು ಸಸಿ ಇದಾವೆ. ಇವು ಬದುಕೋದು ಜಾಸ್ತಿ. ಬೇರೆ ಇದ್ದಿದ್ದು ಅದು 70%, 80% ಸರ್ವೈವಲ್ ರೇಟ್ ಇದ್ರೆ ಇದು 90-95% ಸರ್ವೈವಲ್ ರೇಟ್ ಇರುತ್ತೆ. ಅದಕ್ಕೆ ಎತ್ತರದ ಸಸಿ ನೆಡಬೇಕು ಅಂತ ನಾನು ಹೇಳಿದ್ದಕ್ಕಾಗಿ 5 ಲಕ್ಷ ಸಸಿ ತಯಾರು ಮಾಡಿದ್ದಾರೆ. 5 ಲಕ್ಷ ರೋಡ್ ಸೈಡ್ ರಸ್ತೆ ಅಧಿಬದಿ ಹಾಕ್ತಾ ಇದ್ದಾರೆ. ಈ ವರ್ಷ ಬೀದರ್ ಜಿಲ್ಲೆಯಾದ್ಯಂತ ಎಲ್ಲಾ ಶಾಸಕ ಜನಪ್ರತಿನಿಧಿಗಳು ಇದ್ದೀರಿ, ಎಲ್ಲರ ಎದುರುಗಡೆ ಈ 5 ಲಕ್ಷ ಪ್ರತಿಯೊಬ್ಬರು ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ರು ನನಗೆ ಮೊನ್ನೆ 5 ಕೋಟಿ ಎಲ್ಲಿದೆ ತೋರಿಸ್ಬೇಕು ಅಂತ. ನಾನು ಅದಕ್ಕೆ ಹೇಳಿದೆ, ಯಾರು ಗೊಂದಲ ಮಾಡ್ಕೊಳ್ಳೋದು ಬೇಡ. ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ತಾಕೀತು ಮಾಡಿದ್ದೇನೆ. ನೈಜವಾದಂತಹ ಸಸಿ ನೆಡಬೇಕು. ಯಾವುದೇ ಬೋಗಸ್ ಆಗ್ಲಿ ಮತ್ತೊಂದಾಗ್ಲಿ ಇಲ್ಲ. ಪರಿಸರಕ್ಕೆ ಉತ್ತಮ ಇರುವಂತ ಸಸಿಗಳೇ ತಯಾರು ಮಾಡಬೇಕು. ಆ ರೀತಿಯಲ್ಲಿ ಇವತ್ತು ನಮ್ಮ ಸೂಚನೆ ಪ್ರಕಾರ 3ನೇ ಪಾರ್ಟಿ ತಪಾಸಣೆಯನ್ನು ನಡೀತಾ ಇದೆ. ಆಗಸ್ಟ್ ತಿಂಗಳ ಒಳಗಾಗಿ ಇವಕ್ಕೆಲ್ಲಕ್ಕೆ ಜಿಯೋಟ್ಯಾಗ್ ಮಾಡಿ 3ನೇ ತಪಾಸಣೆ ಮಾಡಿ ಇವತ್ತು ಇವೆಲ್ಲ ಸಸಿಗಳು ನೈಜವಾಗಿ ಎಷ್ಟಿದೆ ಅಂತ ಹೇಳಿ ಬಹಿರಂಗವಾಗಿ ಮಾಧ್ಯಮದವರಿಗೆ ಪತ್ರಿಕೆಗೆ ಬಿಡುಗಡೆ ಮಾಡ್ತೀನಿ ಅನ್ನುವಂತ ಮಾತನ್ನು ತಮ್ಮಲ್ಲಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಜುಲೈ 13ರಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮಟ್ಟದ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ನಮ್ಮ ಶಿಕ್ಷಣ ನಮ್ಮ ಹಕ್ಕು ಎನ್ನುವಂತಹ ಒಂದು ವಿಚಾರ ಸಂಕಿರಣವನ್ನು ಕೂಡ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪರಿಷತ್ತಿನ ರಾಜ್ಯ ಸಂಯೋಜಕರಾಗಿರುವಂತಹ ಬಾಬುರಾವ್ ದಾನಿ ತಿಳಿಸಿದರು. ಈ ಕುರಿತು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಈ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟನೆ ಮಾಡಲಿದ್ದಾರೆ. ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಮಾಜಿ ಅಧ್ಯಕ್ಷರು ಹಾಗೂ ಖ್ಯಾತ ಒಂದು ವಿಜ್ಞಾನಿಗಳು ಆಗಿರುವಂತಹ ಇಸ್ರೋದ ಮಾಜಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಎಸ್ ಕಿರಣ್ ಕುಮಾರ್ ಅವರು ಕೂಡ ಪ್ರಶಸ್ತಿ ಪ್ರದಾನವನ್ನು ಮಾಡುವರು. ಅಧ್ಯಕ್ಷತೆಯನ್ನು ಪರಿಷತ್ತಿನ ಒಂದು ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ವಹಿಸಲಿದ್ದಾರೆ. ಉಪನ್ಯಾಸವನ್ನು ಮೈಸೂರಿನ ಚೇತನ್ ರಾಮ್ ಅವರು ನೀಡಲಿದ್ದಾರೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಎನ್ನುವಂತಹ ಮಾತನ್ನು ಬಾಬುರಾವ್ ದಾನಿ ಅವರು ಹೇಳಿದರು. ಕಾರ್ಯಕ್ರಮದ ಕುರಿತು ಸಮಗ್ರ ಮಾಹಿತಿ ನೀಡಿದ ದಾನಿಯವರು ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಮಠಾಧೀಶರು ಸಾನ್ನಿಧ್ಯ ಹಾಗೂ ನೇತೃತ್ವವನ್ನು ವಹಿಸಲಿದ್ದಾರೆ. ನೂತನ ಸಂಸದ ಸಾಗರ್ ಖಂಡ್ರೆ, 2ನೇ ಬಾರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ನೂತನ ವಿಧಾನ ಪರಿಷತ್ ಸದಸ್ಯ ಮಾರುತಿರಾವ್ ಮೂಳೆ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯ ಡಾಕ್ಟರ್ ರಜನೀಶ್ ವಾಲಿ ಅವರಿಗೆ ಸನ್ಮಾನ ನೆರವೇರಲಿದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲೆಯ ಎಲ್ಲ ಶಾಸಕರು, ಅಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ವಿಶೇಷವಾಗಿ ಕಾಯಕ ರತ್ನ ಪ್ರಶಸ್ತಿಯನ್ನು ಕಲಬುರಗಿ, ಮೈಸೂರು, ಬೆಳಗಾವಿ, ಬೆಂಗಳೂರು ವಿಭಾಗದ 39 ಜನ ಸಾಧಕರಿಗೆ ಗುರುತಿಸಿ ಕಾಯಕ ರತ್ನ ಪ್ರಶಸ್ತಿ ನೀಡಲಾಗ್ತಾ ಇದೆ. ಸುಮಾರು 23 ಜನ ಸಾಧಕರಿಗೆ ಗೌರವ ಸನ್ಮಾನ ನೆರವೇರಿಸಲಾಗ್ತಾ ಇದೆ. ವಿವಿಧ ಕಡೆಗಳಿಂದ ಜಿಲ್ಲೆಗೆ ಆಗಮಿಸುತ್ತಿರುವ ಅತಿಥಿ ಗಣ್ಯರನ್ನು ಗುರುನಾನಕ್ ಹಾಗೂ ಸಿದ್ದಾರೂಢ ಮಠದಲ್ಲಿ ವಸತಿ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ತಪ್ಪದೇ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು. ಬೆಂಗಳೂರಿನ ನಾರಾಯಣ ಹೃದಯಾಲಯ ಹಾಗೂ ಶಹೀನ್ ಸಮೂಹ ಶಿಕ್ಷಣ ಸಂಸ್ಥೆ ವತಿಯಿಂದ 140 ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಈ ವರ್ಷ ಉಚಿತ ತರಬೇತಿ ನೀಡಲಾಗುವುದು ಎಂದು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅದರಲ್ಲೂ ಕನ್ನಡ ಮಾಧ್ಯಮದ 50 ವಿದ್ಯಾರ್ಥಿಗಳಿಗೆ ಅಂದರೆ ಕಲ್ಯಾಣ ಕರ್ನಾಟಕದ 25 ವಿದ್ಯಾರ್ಥಿಗಳಿಗೆ, ಅನ್ಯ ಜಿಲ್ಲೆಗಳ 25 ವಿದ್ಯಾರ್ಥಿಗಳಿಗೆ ನೀಡಲಾಗ್ತಾ ಇದೆ ಎಂದು ತಿಳಿಸಿದರು. ಇದೇ ವೇಳೆ ಪರಿಷತ್ತಿನ ಜಿಲ್ಲಾಧ್ಯಕ್ಷ ದೇವಿ ಪ್ರಸಾದ್ ಕಲಾಲ್, ಪ್ರಮುಖರಾದ ಡಾಕ್ಟರ್ ಅಬ್ದುಲ್ ಖದೀರ್, ರೇವಣಸಿದ್ದಪ್ಪ ಜಲಾದೆ, ಸುರೇಶ್ ಚನ್ಶೆಟ್ಟಿ, ಶಿವಶಂಕರ್ ಟೋಕ್ರೆ, ಮಹಮ್ಮದ್ ರಫಿ ತಾಳಿಕೋಟೆ, ಆಮೇಲೆ ರಾಜೇಂದ್ರ ವಣಿಗೆರೆ, ಪಾಂಡುರಂಗ್ ಬೆಲ್ದಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಬೆಂಗಳೂರು ಮತ್ತು ಬೀದರ್ ಘಟಕ ಜೊತೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಜಿಲ್ಲಾ ಘಟಕದ ಸಂಯುಕ್ತಾಶ್ರಯದಲ್ಲಿ ಬರುವ 13ರಂದು ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಕಾಯಕ ರತ್ನ ಪ್ರಶಸ್ತಿ, ರಾಜ್ಯ ಮಟ್ಟದ ಕಾಯಕ ರತ್ನ ಪ್ರಶಸ್ತಿಯನ್ನು ಏರ್ಪಡಿಸಲಾಗಿದೆ ನಮ್ಮ ಸಂಸ್ಥೆಯಿಂದ. ಇದು 3ನೇ ಕಾಯಕ ರತ್ನ ಪ್ರಶಸ್ತಿ ಸಮಾರಂಭ. ಮೊದಲು
ಬೆಂಗಳೂರಿನಲ್ಲಿ ಮೊದಲನೇ ಕಾಯಕ ರತ್ನ ಪ್ರಶಸ್ತಿ ಸಮಾರಂಭ ಆಗಿದೆ ಕಾರ್ಯಕ್ರಮ. ಎರಡನೇದು ದೊಡ್ಡಬಳ್ಳಾಪುರದಲ್ಲಿ ಎರಡನೇ ಕಾರ್ಯಕ್ರಮ ಆಗಿದೆ. ಇದು ಮೂರನೇ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ವಿಜ್ಞಾನ ಸಂಶೋಧನಾ ಪರಿಷತ್ತಿನ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಸಂಸ್ಥೆ ಸುಮಾರು 4 ವರ್ಷಗಳ ಹಿಂದೆ ಹುಟ್ಟುಹಾಕಿದಂಥ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಮಹನೀಯರು ಡಾಕ್ಟರ್ ನಾಗಮೋಹನ್ ದಾಸ್ ಅವರು ಜಸ್ಟಿಸ್ ಅವರಿದ್ದಾರೆ ನ್ಯೂಯಾರ್ಕ್, ಕಿರಣ್ ಕುಮಾರ್ ಅವರಿದ್ದಾರೆ ಗೌರವ ಅಧ್ಯಕ್ಷರಾಗಿ, ಹುಲಿಕಲ್ ನಟರಾಜ್ ಅವರು ರಾಜ್ಯ ಅಧ್ಯಕ್ಷರಾಗಿದ್ದಾರೆ. ಹೀಗೆ ಹಲವಾರು. ಇದರ ಮುಖ್ಯ ಉದ್ದೇಶ ಅಂತಂದರೆ ವೈಜ್ಞಾನಿಕ ಮನೋಭಾವನೆ ಬೆಳೆಸುವುದು, ಮೂಢನಂಬಿಕೆಯನ್ನು ಹೋಗಲಾಡಿಸುವುದು ಇದರ ಮುಖ್ಯ ಉದ್ದೇಶವಿದೆ. ಈಗಾಗಲೇ ನಮ್ಮ ಸಂಸ್ಥೆಯಿಂದ ಬೆಂಗಳೂರಿನಲ್ಲಿ ವಿಜ್ಞಾನ ಗ್ರಾಮ ಅಂತೇಳಿ 10 ಎಕರೆ ಜಾಗದಲ್ಲಿ ಏನದಂತಂದ್ರೆ ನಾವಲ್ಲಿ ಇದು ಜಾಗ ತಗೊಂಡಿದ್ದೆವು. ಅದನ್ನು ಕಾರ್ಯರೂಪಕ್ಕೆ ತರಬೇಕಂತ ಸರ್ಕಾರ 10 ಕೋಟಿ ರೂಪಾಯಿ ಅನುದಾನ ನೀಡಿದೆ. 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ, ಇನ್ನು 5 ಕೋಟಿ ರೂಪಾಯಿ ಬಿಡುಗಡೆ ಮಾಡೋದಿದೆ. ಆ ಜೊತೆಯಲ್ಲಿ ಈ ಒಂದು ನಾಡಿನಲ್ಲಿ ಈ ವರ್ಷ ಕಾಯಕ ನಾಡು ಅಂತ ಹೇಳ್ಬೋದು ನಾವು. ಬಸವಣ್ಣವರ ಒಂದು ಕರ್ಮಭೂಮಿಯಲ್ಲಿ ಕಾಯಕ ನಾಡಿನಲ್ಲಿ ಬಸವಣ್ಣವರಿಗೆ ಸಾಂಸ್ಕೃತಿಕ ನಾಯಕ ಬಂದಂಥ ಒಂದು ಹೆಸರಿನ ಸರ್ಕಾರವನ್ನು ಇಟ್ಟಂಥ ಹೆಸರಿನ ಒಂದು ಆಧಾರದ ಮೇಲೆ ಮತ್ತು ಜೊತೆಯಲ್ಲಿ ಈ 50 ವರ್ಷದ ಕರ್ನಾಟಕ ರಾಜ್ಯ 50 ಸ್ವತಂತ್ರ ನಾಮಕರಣ 50ನೇ ವರ್ಷದ ಸಂದರ್ಭದಲ್ಲಿ ಬೀದರ್ನಲ್ಲಿ ಮಾಡ್ಕೊಳ್ಬೇಕಂತೇಳಿ ಕಳೆದ ಒಂದು ತಿಂಗಳಿಂದ ಹಿಂದೆ ಬೆಂಗಳೂರಿನಲ್ಲಿ ನಡೆದಂಥ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ಸಮಾರಂಭಕ್ಕೆ ಜೊತೆಯಲ್ಲಿ ಅನ್ನೋದಂತಂದರೆ 13ನೇ ತಾರೀಕು ನನ್ನ ಶಿಕ್ಷಣ ನನ್ನ ಹಕ್ಕು ಎಂಬ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿದೆ. ಅದಕ್ಕೆ ಚೇತನ್ ರಾಮ್ ಅಂತಾರಾಷ್ಟ್ರೀಯ ಖ್ಯಾತ ಶಿಕ್ಷಣ ತಜ್ಞರಾದಂಥ ಚೇತನ್ ರಾಮ್ ಅವರು ಬರ್ತಾ ಇದ್ದಾರೆ. ಅವರು 1.5 ತಾಸು ಉಪನ್ಯಾಸವನ್ನು ನೀಡಲಿದ್ದಾರೆ ನಮ್ಮ ಶಿಕ್ಷಕರಿಗೆ. ಜೊತೆಯಲ್ಲಿ ಸಾಯಂಕಾಲ ಏನದಂತಂದರೆ ಡಾಕ್ಟರ್ ಅಂಜನಪ್ಪ ಅಂಥೇಳಿ ಹೆಸರಾದ ವೈದ್ಯರು, ತಮಗೆಲ್ಲ ಗೊತ್ತಿರ್ಬೋದು. ಟಿ ವಿಯಲ್ಲಿ ಕರೋನಾ ಬಂದಲ್ಲಿ ಅವರನ್ನು ನಾವು ನೋಡಿ ಎಷ್ಟೋ ಲಕ್ಷ ಜನರು ಅವರ ಒಂದು ಮಾತುಗಳಿಗೆ ಧೈರ್ಯವನ್ನು ತಂದುಕೊಂಡು ಏನದಂತಂದ್ರೆ ಇವತ್ತು ಇಡೀ ರಾಜ್ಯದ ಜನತೆದ ಅವ್ರ ಭಾಷಣ ಯೂಟ್ಯೂಬ್ನಲ್ಲೂ ನೀವು ನೋಡ್ಬೋದು. ಅಂಜನಪ್ಪರದು ಒಂದು ಸ್ಪೀಚು ಯಾವುದೇ ವಿಷಯದ ಮೇಲೆ ಆರೋಗ್ಯದ ಬಗ್ಗೆ ಒಳ್ಳೆಯ ಸ್ಪೀಕರ್ ಇದ್ದಾರೆ, ಅವರು ಸಹ ಬರ್ತಾ ಇದ್ದಾರೆ. ಜೊತೆಯಲ್ಲಿ ಈ ರಾಮಮೋಹನ್ ದಾಸ್ ಅವರ ಭಾಷಣ ಮುಗಿದ ಮೇಲೆ 1 ಗಂಟೆಗೆ ಕಾಯಕ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ರಾಜ್ಯದ 37 ಜಿಲ್ಲೆಯಿಂದ 37 ಜನರಿಗೆ ಏನದ ಕಾಯಕ ರತ್ನ ಪ್ರಶಸ್ತಿ ಮಾಡಲಾಗುತ್ತದೆ. 37 ಪ್ರಶಸ್ತಿ 31 ಜಿಲ್ಲೆ ಅದ, ಕೆಲವೊಂದು ಶೈಕ್ಷಣಿಕ ಜಿಲ್ಲೆ ಅಂತೇಳಿ 37 ಪ್ರಶಸ್ತಿ ನೀಡ್ತಾ ಇದ್ದೇವೆ ನಾವು. ಬೀದರ್ ಜಿಲ್ಲೆಯಿಂದ ಡಾಕ್ಟರ್ ಅಕ್ಕ है तो कहाँ करना है, तो मैं बोलता था कि कन्नड़ा मीडियम में करो. पूछे कि कौन सा स्कूल है कन्नड़ा मीडियम अच्छा, जाओ सरस्वती स्कूल अच्छा है, बेहतरीन रिजल्ट्स वहाँ पे आते हैं, वहाँ एडमिशन करो. मदर टंग में पढ़ने पर हम इनकरेज करते हैं और ये पूरी दुनिया इस बात को मानती है. तो रूरल के स्टूडेंट्स को और कन्नड़ा मीडियम के स्टूडेंट्स को इनकरेज करने की हम कोशिश करते आए हैं और 10-15 साल से सपोर्ट कर रहे हैं. ऐसे बहुत ही सक्सेसफुल स्टूडेंट हैं हमारे कन्नड़ा मीडियम से जो लीडिंग डॉक्टर्स हैं, फ़िलहाल अमेरिका में हैं और बेंगलोर के टॉप हॉस्पिटल्स में बड़ी बड़ी सेवाएं दे रहे हैं. और ये गरीब बच्चे, गांव के बच्चे, कन्नड़ा मीडियम के बच्चे जब डॉक्टर बनते हैं तो वो एक्सपर्ट डॉक्टर बनते हैं. दुनिया भर में इंडिया के डॉक्टर्स की बड़ी इज्जत है और मॉर्टेलिटी जो है सबसे कम अमेरिका में जो होती है वो इंडिया के डॉक्टर्स के हाथ में जो है बहुत कम मौत होती हैं अमेरिकन से कंपेयर करें तो बड़ी इज्जत है. और डॉक्टर देवी शेट्टी नारायण हृदयालय के फाउंडर वो चाहते हैं कि रूरल के स्टूडेंट्स को इनकरेज करें और एथिकल डॉक्टर्स तैयार करें. शाहीन के साथ लास्ट 3 ईयर से उनका हमारा एसोसिएशन है, लेकिन इस साल स्पेशली कन्नड़ा मीडियम के रूरल के स्टूडेंट्स को सपोर्ट करने के लिए वो स्कॉलरशिप दे रहे हैं. थ्रू शाहीन 140 स्टूडेंट्स को सपोर्ट करने का प्रॉमिस किए हैं, जिसमें से 50 स्टूडेंट्स कर्नाटका से लेंगे हम, 25 स्टूडेंट्स कल्याण कर्नाटका से लेंगे और 25 स्टूडेंट्स अदर देन कल्याण कर्नाटका के रीजन से लेंगे. और रूरल के स्टूडेंट्स कन्नड़ा मीडियम को प्रेफरेंस देंगे. 450 मार्क्स से ज़्यादा लेने वालों को कंप्लीट ट्यूशन फीस फ्री रहेगी. कुछ कंट्रीब्यूशन नारायण हृदयालय देगा और कुछ कंट्रीब्यूशन शाहीन का रहेगा.
हम हमेशा ये बच्चों को सपोर्ट करते हैं और एथिकल डॉक्टर्स बनाना चाह रहे हैं। हमारा मानना है 5% डॉक्टर्स अगर एथिकल प्रैक्टिस शुरू कर दें तो 95% लोग भी जो है उनका साथ देंगे और ये माल प्रैक्टिसेस जो हो रही है और ये एक नोबल प्रोफेशन बदनाम हो रहा है वो ख़त्म होगा। ये बड़ा सेवा का काम है, इसके लिए और शाहीन हमेशा फिक्र। ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಬೀದರ್ ವತಿಯಿಂದ ಜುಲೈ 13ರಂದು ಸಾಯಂಕಾಲ 5 ಗಂಟೆಗೆ ನಗರದ ರಂಗಮಂದಿರದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಹಾಗೂ ಖ್ಯಾತ ಸಂಶೋಧಕ ಡಾಕ್ಟರ್ ಸಂತೋಷ್ ಹಾನ್ಗಲ್ ಅವರ ಒಂದು ವಿರಚಿತ ವೀರ ಸೌದಾಮಿನಿ ಕಿತ್ತೂರು ರಾಣಿ ಚೆನ್ನಮ್ಮ ಎನ್ನುವಂತಹ ಒಂದು ಸಂಪುಟ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸುರೇಶ್ ಚನ್ಸೆಡ್ಡಿ ತಿಳಿಸಿದರು. ನಗರದಲ್ಲಿ ಒಂದು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದಿರುವಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಭಾಲ್ಕಿಯ ಪೂಜ್ಯ ಬಸವಲಿಂಗಪಟ್ಟ ದೇವರು ವಹಿಸಿಕೊಳ್ಳಲಿದ್ದಾರೆ. ಉದ್ಘಾಟನೆಯನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರು ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ವಾಲಿಶ್ರೀ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ರಜನೀಶ್ ವಾಲಿ ವಹಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಚನ್ಸೆಟ್ಟಿ ಅವರು ತಿಳಿಸಿದರು. ವೈದ್ಯಕೀಯ ವೃತ್ತಿ ಮತ್ತು ನೈತಿಕತೆ ಕುರಿತು ವಿಶೇಷ ಉಪನ್ಯಾಸವನ್ನು ಬೆಂಗಳೂರಿನ ಖ್ಯಾತ ವೈದ್ಯರಾದ ಡಾಕ್ಟರ್ ಅಂಜನಪ್ಪ ನೀಡಲಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಹಾನ್ಗಲ್ ಗೌರವ ಉಪಸ್ಥಿತಿ ಇರಲಿದ್ದಾರೆ. ಜಿಲ್ಲಾ ಕುಷ್ಠರೋಗ ಅಧಿಕಾರಿಗಳಾದ ಡಾಕ್ಟರ್ ಕಿರಣ್ ಪಾಟೀಲ್ ಅವರಿಗೆ ವಿಶೇಷ ಸನ್ಮಾನ ಮಾಡಲಾಗುವುದು. ಜೊತೆಗೆ ವಿವಿಧ ಕ್ಷೇತ್ರದ ವೈದ್ಯರಿಗೆ ಗೌರವ ಸನ್ಮಾನ ನಡೆಯಲಿದೆ. ಅಲ್ಲದೆ ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ವೈದ್ಯರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಸುರೇಶ್ ಚನ್ಸೆಟ್ಟಿ ಕೋರಿದ್ದಾರೆ. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಶಹೀನ್ ಸಮೂಹ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಜಿಲ್ಲಾಧ್ಯಕ್ಷ ದೇವಿ ಪ್ರಸಾದ್ ಕಲಾಲ್, ರಾಜ್ಯ ಸಂಯೋಜಕ ಬಾಬುರಾವ್ ದಾನಿ, ಕಾರ್ಯದರ್ಶಿ ಮೊಹಮ್ಮದ್ ರಫೀಕ್ ತಾಳಿಕೋಟಿ, ರೇವಣಸಿದ್ದಪ್ಪ ಜಲಾದೆ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಿಗಿರುವಂಥ ಡಾಕ್ಟರ್ ಸಂತೋಷ್ ಹಾನ್ಗಲ್ ರವರ ಅದು ವೀರ ಸೌದಾಮಿನಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂತಕ್ಕಂಥ ಒಂದು ಚಿತ್ರ ಸಂಪುಟ ಲೋಕಾರ್ಪಣೆ ಸಮಾರಂಭವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ. ಈಗಾಗಲೇ ಅದು ಪುಸ್ತಕ ರಾಜ್ಯದ 4 ಕಡೆಗಳಲ್ಲಿ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಮತ್ತು ಮೈಸೂರಿನಲ್ಲಿ, ಧಾರವಾಡನಲ್ಲಿ ಆಗಿದೆ. ಇನ್ನೊಂದು ಬೀದರ್ನಲ್ಲಿ ಮಾಡಬೇಕು ಅಂತಕ್ಕಂಥ ಒತ್ತಾಸೆ ಅವ್ರದ್ದಾಗಿತ್ತು. ಹೀಗಾಗಿ ಆ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಲಾಗಿದೆ. ಅದೇ ಸಂದರ್ಭದಲ್ಲಿ ಅವತ್ತಿನ ಸಂಜೆ ಕಾರ್ಯಕ್ರಮ ಅಂದರೆ ಈ ನೀಟ್ನಲ್ಲಿ 450 ಮಕ್ಕಳು, 450ಕ್ಕಿಂತ ಹೆಚ್ಚಿಗೆ ಅಂಕ ತಗೊಂಡ ಮಕ್ಕಳು, ಅದು ಪ್ರೌಢಶಾಲೆವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ಮಕ್ಕಳಿಗೆ ಅದು ಒಂದು ಸನ್ಮಾನ ಸಮಾರಂಭ ಇರುತ್ತೆ. ಆ ಸನ್ಮಾನ ಸಮಾರಂಭದಿಂದ ಒಂದಿಷ್ಟು ಆ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಶಾಹೀನ್ ಶಿಕ್ಷಣ ಸಂಸ್ಥೆಯ ಮಾನ್ಯ ಅಧ್ಯಕ್ಷ ಅಂತ ಡಾಕ್ಟರ್ ಅಬ್ದುಲ್ ಖದೀರ್ ಅವರಿಗೂ ಪ್ರತಿ ವರ್ಷ ನಾವು ಮನವಿಯನ್ನು ಮಾಡ್ಕೊಳ್ತೀವಿ. ಮಕ್ಕಳಿಗೆ ಬರೀ ಸನ್ಮಾನ ಮಾಡಿ ಕಳ್ಸೋದಲ್ಲ, ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಏನಾರ ಉಪಯೋಗ ಆಗಲಿ ಅನ್ನೋ ದಿಶೆಯಿಂದ ನಾನು ಪರಿಷತ್ತಿಗೆ ಬಂದು ಹಿಡಿದು ಪ್ರತಿ ವರ್ಷ ಒಂದು 50 ಮಕ್ಕಳಿಗೆ ಅವರು ಪ್ರವೇಶವನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಕೆಲವೊಂದು ಸಲ PUC ಪ್ರಥಮ ವರ್ಗಕ್ಕೆ ಕೊಟ್ಟಿದ್ದಾರೆ, ಕೆಲವೊಂದು ಸಲ ಈ ನೀಟ್ದವ್ರಿಗೆ ಕೊಟ್ಟಿದ್ರು. ಈ ಥರ ಪ್ರತಿ ವರ್ಷವೂ ಕೊಡ್ತಾ ಇರ್ತಾರೆ. ಈ ವರ್ಷವೂ ಅವರನ್ನೇ ನಾವು ಇಟ್ಕೊಂಡು ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಅದು ಎಷ್ಟು ಮಕ್ಕಳಿಗೆ ಕೊಡ್ತಾರೆ ಅನ್ನೋ ಅವರೇ ಘೋಷಣೆ ಮಾಡ್ತಾರೆ ಸರ್. ಅವರು ಹೋದ ವರ್ಷ ಆಜಾದಿ ಅಮೃತ ಮಹೋತ್ಸವ ಅಂತಿದ್ದ ಸಲುವಾಗಿ 75 ಮಕ್ಕಳಿಗೆ, ಕಲ್ಯಾಣ ಕರ್ನಾಟಕದ 75 ಮಕ್ಕಳಿಗೆ ಅವರು ಪ್ರವೇಶವನ್ನು ಕೊಟ್ಟಿದ್ದರು. ಅದಾದ ನಂತರ ಹೋದ ಸರ್ ನಮ್ಮ ಕಲ್ಯಾಣ ಕರ್ನಾಟಕದ ಅಮೃತ ಮಹೋತ್ಸವ ಅಂತ ಇಟ್ಕೊಂಡು ಅವಾಗ ಒಂದು 75 ಮಕ್ಕಳಿಗೆ ಅವರು ಕೊಟ್ಟಿದ್ರು. ಅದು ಈ ಸಲ ಕರ್ನಾಟಕದ 50 ಸಂಭ್ರಮ ಅಂತ ಮಾಡ್ತಾ ಇದ್ವಿ. ಅದು ಅವ್ರ ಬಾಯಿಂದನೇ ಘೋಷಣೆಯನ್ನು ಕೇಳೋಣ ಅಂತ ಆ ವಿಷಯಕ್ಕೆ ಹೋಗ್ಲಾರ್ದೇ ಒಟ್ಟಾರೆಗೆ ನೀಟ್ನಲ್ಲಿ 450ಕ್ಕಿಂತ ಹೆಚ್ಚಿಗೆ ಅಂಕ ತೆಗೆದುಕೊಂಡ ಮಕ್ಕಳಿಗೆ ಅಲ್ಲೊಂದು ಗೌರವ ಸನ್ಮಾನ ಕಾರ್ಯಕ್ರಮ ಅಲ್ಲಿ ಇದ್ದಿರ್ತದೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ವಲ್ಪ ಇದು ಜನಸಾಮಾನ್ಯರ ಪರಿಷತ್ ಆಗಲಿ ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ಸಂಘಗಳ ಜೊತೆಗೆ ಸೇರಿಕೊಂಡು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಉದ್ದೇಶ ಈಗ ಅರ್ಧಾವಧಿ ಈಗಾಗಲೇ ಮುಗಿದಿದೆ ಸರ್. ಬರೋ ದಿನಗಳಲ್ಲಿ ಈ ಥರ ಒಂದು ಯೋಜನೆಯನ್ನು ನಾವು ಮೊನ್ನೆ ಕಾರ್ಯಕಾರಿ ಸಮಿತಿಯಲ್ಲಿ ಹಾಕೊಂಡಿದ್ದೀವಿ. ಉದಾಹರಣೆಗಾಗಿ ಈಗ ನಮ್ಮ ವೈದ್ಯರ ಸಂಘ ಇದೆ, ಅತಿ ಹೆಚ್ಚು ಇಂಗ್ಲೀಷನ್ನು ಆ ಚಿತ್ರದಲ್ಲಿ ಬಳಸ್ತಾರೆ. ಹೀಗಾಗಿ ಅವರಲ್ಲೂ ಸಹ ಒಂದಿಷ್ಟು ಕನ್ನಡದ ಆಸಕ್ತಿಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ವೈದ್ಯರ ದಿನಾಚರಣೆಯನ್ನು ಪ್ರಥಮ ಬಾರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಾವು ಆಯೋಜನೆ ಮಾಡಿದ್ವಿ. ಪ್ರತಿ ವರ್ಷನೂ ವೈದ್ಯರ ದಿನಾಚರಣೆ ಮಾಡಿ ಯಾರೋ 2 ಮೂಗರಿಗೆ ಸುಮ್ಮನೆ ಸಹಜ ಕರೆಸಿ ಮಾಡ್ತಿದ್ವಿ. ಸ್ವಲ್ಪ ಇಲ್ಲ ಸರ್, ನಾನು ಈ ಹಳೆ ಮಾಡಿದವ್ರಿಗೆ ಅಷ್ಟೇ. ನಮ್ಗೇನದ ಇತ್ತೀಚಿನ ಮಕ್ಕಳು ಏನದಾರ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದ್ರೆ ನಮ್ಮ ಮಕ್ಕಳಿಗೆ ಭವಿಷ್ಯದ ಅಂತ ಮಂದಿ ತಿಳ್ಕೊಂಡು ಬಿಟ್ಟಾರ ಅವರು. ಅದಕ್ಕೆ ನಮಗೇನದ ಈ ಕನ್ನಡ ಮಾಧ್ಯಮದ ಓದಿ ಯಾರು ಡಾಕ್ಟರ್ ಸೈಡ್ ಅವ್ರು ತಂದು ಇವ್ರು ಎದುರು ತೋರಿಸ್ಬೇಕಾಗ್ಯದ ಒಂದ್ಸರಿ. ನೋಡ್ರಿ ಇವ್ರೆಲ್ಲ ಕನ್ನಡ ಮಾಧ್ಯಮ ಓದ್ಕೊಂಡೇ ಅವರು ಡಾಕ್ಟರ್ ಆಗಿದಾರ ಅಂತೇಳಿ. ಹೀಗಾಗಿ ಅದು ನಮ್ಮ ಜಿಲ್ಲೆಯಲ್ಲೇ ಒಂದು ಸ್ವಲ್ಪ ಸಣ್ಣದಾಗಿ ಶುರು ಮಾಡೋಣ ಅಂತ ಇಟ್ಕೊಂಡು ಈ ಸರಿ ಏನು ಮಾಡಿದ್ರು 16 ಜನ ನಮ್ಮ ಬೀದರ್ನ ಹಿರಿಯ ವೈದ್ಯರಿಗೆ ಈ ಪತ್ರದಲ್ಲಿದೆ. ಅವರೆಲ್ಲರಿಗೂ ಅಂದರೆ ಕನ್ನಡದ ವೈದ್ಯರಂತೆ ಅವರಿಗೂ ಸರ್ ಈಗ ಅವರಿಗೆಲ್ಲ ನಾಳೆ 13ನೇ ತಾರೀಕು, ಈಗಲೇ ನೀವು ಪತ್ರಿಕೆಯಲ್ಲಿ ನೀವೇ ಬರೆದಿದ್ರಿ, 13ನೇ ತಾರೀಕು ಅವ್ರಿಗೆ ಕೊನೆಯ ದಿನ ಕೊಟ್ಟಿದ್ದೀವಿ. ಎಷ್ಟು ಜನ ಬರ್ತಾರೆ ಗೊತ್ತಲ್ಲ ಸರ್, ಎಲ್ಲ ಶಾಲಾ ಕಾಲೇಜಿಗೆ ಹೇಳಿದ್ದೀವಿ. ಹೀಗಾಗಿ ಆ ಮಕ್ಕಳ ಸಂಖ್ಯೆ ಬಂದಮೇಲೆ ನಿಖರವಾಗಿ ಎಷ್ಟಾದ ಅಂತ ಗೊತ್ತಾಗುತ್ತೆ. ಅದರೊಳಗಾಗಿ ಕನ್ನಡ ಮಾಧ್ಯಮದಲ್ಲೇ ಓದಿ ಭಾಳ ದೊಡ್ಡ ಸೇವೆ ಮಾಡ್ತಿರುವಂಥ ನಮ್ಮ ಈ ಬೀದರ್ ಜಿಲ್ಲೆಗೆ ಹಿರಿಯ ಒಂದು 16 ಜನ ನಾವು ವೈದ್ಯರಿಗೆ ಅಲ್ಲಿ ಸನ್ಮಾನವನ್ನು ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಇನ್ನೂ ಕೆಲವು ಹೊಸ ವೈದ್ಯರು ಅದಾರೆ, ದೊಡ್ಡ ದೊಡ್ಡ ಆಸ್ಪತ್ರೆ ಅದಾರೆ, ಅಲ್ಲೆಲ್ಲ
ಬಹಳಷ್ಟು ಇಂಗ್ಲೀಷ್ನ ಬಳಸ್ತಾರೆ. ಹೀಗಾಗಿ ಅವರಿಗೂ ನಾವು ವಿಶೇಷ ಆಹ್ವಾನಿತರ ಕಾರ್ಯಕ್ರಮದಲ್ಲಿ ಕರೆಸಿ ಸುಮ್ಮನೆ ಅವರು ಒಂದಿಷ್ಟು ನೋಡಲಿ ಅನ್ನೋ ಅವರಲ್ಲೂ ಒಂದಿಷ್ಟು ಭಾಷೆ ಬಗ್ಗೆ, ಸಾಹಿತ್ಯದ ಬಗ್ಗೆ, ಕನ್ನಡದ ಬಗ್ಗೆ ಆಸಕ್ತಿ ಹುಟ್ಟಲಿ ಅನ್ನೋ ಉದ್ದೇಶದಿಂದ ಅವರನ್ನು ಆ ಕಾರ್ಯಕ್ರಮ ಆಮಂತ್ರಣ ಮಾಡಿದ್ವಿ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನಮ್ಮ ಬಾಲ್ಕಿಯ ಪರಪೂಜ ಡಾಕ್ಟರ್ ಬಸಲಿಂಗಪಟ್ಟ ದೇವರ ಸಮಾರಂಭ ಸಾನ್ನಿಧ್ಯ ವಹಿಸ್ತಾರೆ. ಪ್ರಥಮ ಬಾರಿಗೆ ನಮ್ಮ ಬೀದರಿನ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮನೆ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಬೀದರ್ಗೆ ಬರ್ತಾ ಇದ್ದಾರೆ 3 ದಿನ ಪ್ರವಾಸ. ಹೀಗಾಗಿ ಪ್ರಥಮ ದಿನ ಅವರು 13 ಬೀದರ್ ಬರೋ ಸಲುವಾಗಿ ಅವರೇ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡ್ತಾರೆ. ಅವರು ಅದು ರಂಗಮಂದಿರದಲ್ಲಿ. ಅದೇ ಸಂದರ್ಭದಲ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ಗೆ ಗೌರವ ಸಲಹೆಗಾರಾಗಿದ್ದಾರೆ ಡಾಕ್ಟರ್ ರಜನೀಶ್ ವಾಲಿಯರ್ ಅವರು. ಜೊತೆಗೇ ಅವ್ರದ್ದು ಆದಂಥ ಒಂದು ಆಸ್ಪತ್ರೆ ಇದೆ. ಹೀಗಾಗಿ ಅವರನ್ನೇ ಈ ಸಮಾರಂಭದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಮಾಡಿದ್ವಿ. ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಜೊತೆಗೆ ಈಗಾಗಲೇ ಹೇಳಿದಂಗೆ ಡಾಕ್ಟರ್ ಅಂಜನಪ್ಪ ಅಂತೇಳಿ ಅವರು ಒಂದು ವಿಷಯದ ಮೇಲೆ ಅಂದರೆ ವೈದ್ಯಕೀಯ ವೃತ್ತಿ ಮತ್ತು ನೈತಿಕತೆ ಈ ವಿಷಯನ ಕುರಿತು ಅವರು ವಿಶೇಷವಾದಂತಹ ಉಪನ್ಯಾಸವನ್ನು ನೀಡ್ತಾರೆ. ಅಲ್ಲಿ ಬರೀ ವೈದ್ಯರಷ್ಟೇ ಅಲ್ಲ, ಇತ್ತೀಚೆಗಳಲ್ಲಿ ನಮ್ಮ ನೀಟ್ ವಿದ್ಯಾರ್ಥಿಗಳಿರ್ಬೋದು, ಈಗಾಗಲೇ ವೈದ್ಯಕೀಯ ಏನು ಪ್ರವೇಶದಲ್ಲಿ ಮಕ್ಕಳಿಗೆ ಓದ್ತಾ ಇದ್ದಾರೆ ಬ್ರೀಮ್ಸ್ನಲ್ಲಿ, ಅವರೆಲ್ಲರಿಗೂ ಆ ಕಾರ್ಯಕ್ರಮದಲ್ಲಿ ಕರೆಸಿ ಅದ್ರ ಬಗ್ಗೆ ಒಂದು ಉಪನ್ಯಾಸವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಅವರನ್ನು ಇಲ್ಲಿ ಕರೆಸಿದ್ವಿ. ಜೊತೆಗೇ ನಮ್ಮ ರಾಣಿ ಕಿತ್ತೂರು ಚೆನ್ನಮ್ಮ ಈ ಕೃತಿಯ ಬಿಡುಗಡೆಯನ್ನು ಡಾಕ್ಟರ್ ಪೂರ್ಣಿಮಜ್ಜಿ ಅವರು ಮಾಡ್ತಾರೆ. ಜೊತೆಗೇ ಆ ಕೃತಿಯ ಪರಿಚಯವನ್ನು ಡಾಕ್ಟರ್ ವೀರಶೆಟ್ಟಿ ಗಾರಂಪಳ್ಳಿಯವರು ನಮ್ಮ ಸಹಾಯಕ ನಿರ್ದೇಶಕರು ಪತ್ರಕರ್ತರ ಇಲಾಖೆ ಕಲಬುರಗಿ ಅವರು ಅದು ಪುಸ್ತಕದ ಒಂದು ಪರಿಚಯ ಮಾಡಿಕೊಡ್ತಾರೆ. ಜೊತೆಗೇ ಅನೇಕ ಹಿರಿಯರ ನಮ್ಮ ಬೀದರಿನ DH ಆರೋಗ್ಯ ಅಧಿಕಾರಿಗಳಿರ್ಬೋದು, ಶಿವಕುಮಾರ್ ಶೆಟ್ಕರ್ ಅವರಾಗಿರ್ಬೋದು, ಜೊತೆಗೇ ಮಹೇಶ್ ಬಿರಾದರ್ ಅವರು ಆ ಕಾರ್ಯಕ್ರಮದಲ್ಲಿ ಸಹ ಹುಲಿಕಲ್ ನಟರಾಜ್ ಅವರು ಭಾಗವಹಿಸ್ತಾರೆ. ಹೀಗಾಗಿ ಮೊನ್ನೆ ತಾನೇ ಈ ನಮ್ಮ ವೈದ್ಯರಿಗೆ 4 ಜನರಿಗೆ ರಾಜ್ಯ ಪ್ರಶಸ್ತಿ ಆಗಿದೆ, ಘೋಷಣೆ ಆಗಿತ್ತು. ಹೀಗಾಗಿ ಅವರನ್ನು ಸಹ ನಾವು ಸನ್ಮಾನಿಸಲು ಅಲ್ಲಿ ತೀರ್ಮಾನವನ್ನು ಮಾಡಿದ್ದೀವಿ. ಒಟ್ಟಾರೆಯಾಗಿ ಬರೋ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅದು ಬರೋ ದಿನಗಳಲ್ಲಿ ನಮ್ಮ ಪತ್ರಕರ್ತರ ಸಂಘ ಇರ್ಬೋದು, ವಕೀಲರ ಸಂಘ ಇರ್ಬೋದು, ಜೊತೆಗೆ ವೈದ್ಯಾಧಿಕಾರಿ ಸಂಘ, ಈ ಥರ ಎಲ್ಲ ಸಂಘಟನೆ ಜೊತೆ ಸೇರಿಕೊಂಡು ಈ ಥರ ಅವ್ರ ಜೊತೆ ಒಂದು ಕನ್ನಡದ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತಕ್ಕಂಥ ಉದ್ದೇಶನ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ವಿಶ್ವ ಪರಿಸರ ದಿನಾಚರಣೆ, ವನ ಮಹೋತ್ಸವ ಹಾಗೂ ಲಕ್ಷ ವೃಕ್ಷ ಅಭಿಯಾನ ಸಮಾರಂಭವನ್ನು ಅರಣ್ಯ ಜೀವಿಶಾಸ್ತ್ರ ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಉದ್ಘಾಟಿಸಿದ ನಂತರ ಪರಿಸರ ಉಳಿಸುವಿಕೆಯ ಕುರಿತು ಒಂದು ಪ್ರಮಾಣ ವಚನವನ್ನು ಕೂಡ ಬೋಧನೆ ಮಾಡಿದರು. ಹಸಿರೇ ಉಸಿರು, ಕಾಡು ಉಳಿಸಿ ನಾಡು ಬೆಳೆಸಿ, ನಮ್ಮ ನಾಡು ಶ್ರೀಗಂಧದ ಬೀಡು, ಸಸಿ ನೆಡುವಿಕೆ ನಮ್ಮ ಪ್ರಾಣ, ಪರಿಸರವನ್ನು ಉಳಿಸಿ ಬೆಳೆಸಬೇಕು, ಪರಿಸರ ನಮ್ಮ ಬದುಕಿನ ಒಂದು ಭಾಗ, ಗಿಡ ಮರಗಳನ್ನು ನೆಟ್ಟು ಅದರಿಂದ ನಾವು ಆಮ್ಲಜನಕವನ್ನು ಪಡ್ಕೊಳ್ಬೇಕು ಎಂಬಿತ್ಯಾದಿ ಅನೇಕ ವಿಷಯಗಳನ್ನು ಕುರಿತು ಈಶ್ವರ್ ಖಂಡ್ರೆ ಅವರು ಪ್ರಮಾಣ ವಚನವನ್ನು ಬೋಧನೆ ಮಾಡಿದರು. ಆಮೇಲೆ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಆಮೇಲೆ ಪರಿಸರ ಸಂರಕ್ಷಣೆಯಲ್ಲಿ ಉತ್ತಮ ಸಾಧನೆಗೈದಿರುವಂತಹ ಅನೇಕ ಜನ ಸಾಧಕರಿಗೆ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಅದರಲ್ಲೂ ವಿಶೇಷವಾಗಿ ಪರಿಸರ ಪ್ರೇಮಿ ಹುಮನಾಬಾದ್ನ ಶೈಲೇಂದ್ರ ಕಾವಡಿ ಅವರನ್ನು ಕೂಡ ವಿಶೇಷವಾಗಿ ಗೌರವ ಸನ್ಮಾನ ಮಾಡಲಾಯಿತು. ಆಮೇಲೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾಗಿರುವಂತಹ ವಿದ್ಯಾರ್ಥಿನಿಯರಿಗೆ ನೆನಪಿನ ಕಾಣಿಕೆ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಶಾಲಾ ಮಕ್ಕಳು, ಅಧಿಕಾರಿಗಳು, ಆಮೇಲೆ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹಾಲಿ ಮಾಜಿ ಎಲ್ಲ ಸದಸ್ಯರು ಬಂದಿದ್ದೇವೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ಕಳೆ ತಂದುಕೊಡುವಂತವ್ರು ಯಾರಪ್ಪ ಅಂತ ಹೇಳಿದ್ರೆ ಈ ದೇಶದ ರಾಜ್ಯದ ಪ್ರಜೆಗಳು, ಮುಂದಿನ ನಾಗರಿಕರು. ನೀವೆಲ್ಲ ಆ ಕಡೆ ಇದ್ದವರೆಲ್ಲ ಕುಳಿತುಕೊಳ್ಬೇಕೆಲ್ಲ ಮಕ್ಕಳು. ಇವತ್ತು ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ, ಈ ಕಾರ್ಯಕ್ರಮಕ್ಕೆ ಕಳೆ ತಂದುಕೊಟ್ಟಿದ್ದೀರಿ. ಇವತ್ತು ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಯಾರೋ ಬರ್ತಾರೆ ನಮ್ಮ ಉದ್ಧಾರ ಮಾಡ್ತಾರೆ ಅಂತಲ್ಲ, ನೀವೇ ಮುನ್ನುಗ್ಬೇಕಾಗ್ತದೆ. ಮಕ್ಕಳೇ ನೀವೇ ಪರಿಶ್ರಮ ಮಾಡಬೇಕಾಗ್ತದೆ. ಜಾಗೃತವಾಗಿರ್ಬೇಕು ಮಕ್ಕಳು. ನಿಮ್ಗೆ ಪರಿಸರದ ಬಗ್ಗೆ ಪಠ್ಯಕ್ರಮದಲ್ಲಿ ಇದೆ. ಆತ್ಮೀಯ ಬಂಧುಗಳ, ಇವತ್ತು ನಾವೆಲ್ಲ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮರ ಬೆಳೆಸಬೇಕು, ಗಿಡ ಬೆಳೆಸಬೇಕು, ಅರಣ್ಯ ಸಂರಕ್ಷಣೆ ಮಾಡಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು ಅಂತ ಬಹಳಷ್ಟು ನಾವೆಲ್ಲ ಹೇಳ್ತಾ ಇದ್ದೇವೆ. ಆದರೆ ನಾವೆಲ್ಲ ಅರಿತುಕೊಳ್ಬೇಕಾಗ್ತದೆ. ಯಾಕೆ ನಾವು ಪ್ರಮಾಣ ಪತ್ರವನ್ನ ಮತ್ತು ಪಾರಿತೋಷಿಕವನ್ನ ಕೊಡೋದ್ರ ಮೂಲಕ ಈಗ ಸತ್ಕಾರ ಮಾಡ್ತಿದ್ದಾರೆ. ತಾವು ಕೂಡ ಈ ಒಂದು ಪ್ರಶಸ್ತಿ ಪ್ರಮಾಣ ಪತ್ರವನ್ನು ಪಡಿಬೇಕನ್ನುವ ಉತ್ಸಾಹದ ಈ ಸಂದರ್ಭದಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಪಡೆದಿರುವಂತಹ ಸಾಕ್ಷಿ ತಂದೆ ಸತೀಶ್, ಆದರ್ಶ್ ವಿದ್ಯಾಲಯ ರಾಜು, ದ್ವಿತೀಯ ಸ್ಥಾನ ತುಕ್ಕಮ್ಮ ತಂದೆ ಭಗವಂತ ಸರ್ಕಾರಿ ಪ್ರೌಢಶಾಲೆ ಕಂಠಾಣ, ತೃತೀಯ ಸ್ಥಾನ ಶೌರ್ಯ ತಂದೆ ಕಲಾದೇವಿ ಪ್ರಸಾದ್, ಪೊಲೀಸ್ ಪ್ರೌಢಶಾಲೆ ಬೀದರ್ನ ಮಕ್ಕಳು ವೇದಿಕೆ ಮೇಲೆ ಆಗಮಿಸಿ ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು. ದಯವಿಟ್ಟು ಇನ್ನು ಕಾರ್ಯಕ್ರಮ ಮುಗಿದಿಲ್ಲ, ತಾವೆಲ್ಲರೂ ತಮ್ಮ ತಮ್ಮ ಸ್ಥಳದಲ್ಲಿ ಕೂತ್ಕೊಳ್ಬೇಕನ್ನುವಂತಹ ಕೋರಿಕೆ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳು ಈ ಕಡೆ ಆ ಕಡೆ ಅಡ್ಡಾಡಬೇಡಿ. ಕಾರ್ಯಕ್ರಮ ಇನ್ನು ಮುಗಿದಿಲ್ಲ, ತಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಇದ್ದೀವಿ. ವಾಲ್ ಪೋಸ್ಟರ್ ಪ್ರಸ್ತುತಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ
ವೈಷ್ಣವಿ ತಂದೆ ವಿಶ್ವನಾಥ್ ವಿದ್ಯಾರಣ್ಯ ಪ್ರೌಢಶಾಲೆ ಬೀದರ್ ನಮಗೂ ದ್ವಿತೀಯ ಸ್ಥಾನವನ್ನು ಪಡೆದಿರುವಂತಹ ಸ್ವಸ್ತಿ ತಂದೆ ಪ್ರಭು ಶೆಟ್ಟಿ ವಿದ್ಯಾರಣ್ಯ ಪ್ರೌಢಶಾಲೆ ಬೀದರ್ ತೃತೀಯ ಸ್ಥಾನವನ್ನು ಪಡೆದಿರುವಂತಹ ಮತೀನ್ ತಂದೆ ಇಸ್ಮಾಯಿಲ್ ಸರ್ಕಾರಿ ಪ್ರೌಢಶಾಲೆ ಗೋಡಗಾಂವ್ ಈ ಮೂವರು ಮಕ್ಕಳು ಕೂಡ ಪ್ರಮಾಣ ಪತ್ರವನ್ನ ಸ್ವೀಕರಿಸಲು ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳಿಕೊಳ್ತಾ ದಯವಿಟ್ಟು ಕಾರ್ಯಕ್ರಮ ಇನ್ನು ನಡೆಯುತ್ತೆ. ತಾವು ದಯವಿಟ್ಟು ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಿಂದ ಹೋಗಬೇಡಿ. ಕಾರ್ಯಕ್ರಮ ಮುಗಿದ ಮೇಲೆ ತಮಗೆ ಸಸಿಯನ್ನ ಕೊಡಲಾಗುತ್ತೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದುಡಾಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.